ನಮ್ಮ ಬ್ರೋ ಮದುವೆಗೆ ಎಷ್ಟು ಮೂವಿಗಳು ಬಂದಿದೆ ನೀವೇ ನೋಡಿ. ಒಳ್ಳೆ ಕಲೆಕ್ಷನ್ ಮಾಡೋರೆ, ಹಾಗೇನೆ ಗಿಫ್ಟ್ ಗಳು ಕೂಡ ಸಖತ್ತಾಗಿ ಬಂದೈತೆ. ಇವತ್ತಿನ ಮದುವೆಗೆ ಇದೇ ನೋಡಿ ಔಟ್ಫಿಟ್ ಎಲ್ಲದೂ ಕೂಡ ಹೊಸದಾಗಿ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಹೊಸ ಶೂಸ್ ಕೂಡ ಹಾಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ಶರ್ಟ್ ಅಲ್ಲಿ ಒಂದು ಸ್ಪೆಷಾಲಿಟಿ ಕೂಡ ಇದೆ. ನಮ್ಮ ಮನೆಯಿಂದ ಈ ಒಂದು ಚೌಟ್ರಿಗೆ 10 ಕಿಲೋಮೀಟರ್ ಆಗುತ್ತೆ. ನನ್ನ ಗಾಡಿಯಲ್ಲಿ ನಾನು ಆರಾಮಾಗಿ ಬಂದೆ. ನೋಡ್ಬೋದು ಪದ್ಮಾವತಿ ಕಲ್ಯಾಣ ಮಂಟಪ ಹೇಗಿದೆ ಅಂತ. ಇವತ್ತು ಮದುವೆ ಆಗ್ತಿರೋರು ಯಾರು ಗೊತ್ತಾ? ಹಾಗೇನೆ ಮದುವೆ ಗಂಡಿಗೆ ಹೆಣ್ಣಿಗೆ ನಾನೊಂದು ಸಣ್ಣ ಗಿಫ್ಟ್ ನ ತಗೊಂಡ್ಬಂದಿದ್ದೀನಿ. ಚೌಟ್ರಿ ಒಳಗಡೆ ಬಂದೆ, ಚೇರಲ್ಲಿ ಕುತ್ಕೊಂಡೆ. ನನಗೆ ವಿಕ್ಕಿ ಹಾಗೂ ಹನುಮಂತು ಇಬ್ರು ಕೂಡ ಸಿಕ್ಕಿದ್ರು. ನಾವೆಲ್ಲರೂ ಕೂಡ ಇದೀಗ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿದ್ದೀವಿ. ಇವರಿಬ್ರು ಕೂಡ ಇವತ್ತು ಮದುವೆ ಆಗ್ತಾ ಇದಾರೆ. ಚೇತನ್ ಬ್ರೋ ಹಾಗೂ ಡಯಾನಾ ಅಕ್ಕ, ಇವರಿಬ್ರದ್ದು ಕೂಡ ಲವ್ ಮ್ಯಾರೇಜ್. ಇವರಿಬ್ರು ಕೂಡ ಸೂಪರ್ ಆಗಿ ಟ್ಯಾಟೂ ಹಾಕ್ತಾರೆ. ನನ್ನ ಕೈಗೆ ಟ್ಯಾಟೂ ಹಾಕಿದ್ದು ಚೇತನ್ ಬ್ರೋ ಅವರು. ನಾನು ಹೋದೆ, ವಿಶ್ ಮಾಡಿದೆ, ಮುಯ್ ಕೊಟ್ಟೆ. ಕ್ಯಾಮ್ರಾಮನ್ ಫೋಟೋ ಹಿಡಿದ್ರು, ನಾನೊಂದು ವಿಡಿಯೋ ತಗೊಂಡೆ. ಇಬ್ಬರಿಗೂ ಕೂಡ ಕಂಗ್ರಾಚುಲೇಷನ್ ಅಂತ ಕೂಡ ಹೇಳಿದೆ. ಇಬ್ರು ಹೇಳಿದ್ರು ಊಟ ಮಾಡ್ಕೊಂಡು ಹೋಗಿ ಅಂತ. ಅದಕ್ಕೆ ನಾನು ಊಟ ಮಾಡೋಣ ಅಂತ ಬಂದೆ. ನೋಡ್ಬೋದು ಮದುವೆಯಲ್ಲಿ ಊಟ ಹೇಗಿದೆ ಅಂತ. ಇವತ್ತು ಸೆಂಚುರಿ ಹೊಡೆಯೋಣ ಅಂತ ರೆಡಿ ಆದೆ. ಬೌಲರ್ಸ್ ಗಳು ಬಂದ್ರು, ಬಡಿಸ್ತಾ ಹೋದ್ರು. ನಾನಂತೂ ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಐಟಮ್ ಕೂಡ ಸೂಪರ್ ಆಗಿ ಇತ್ತು ಅಂತ ಹೇಳ್ತೀನಿ. ನನಗಂತೂ ಸಖತ್ ಇಷ್ಟ ಆಯ್ತು. ಕೊನೆಯಲ್ಲಿ ಅನ್ನ ಸಾರು, ಅನ್ನ ಮಜ್ಜಿಗೆ ಕೂಡ ತಿಂದೆ. ನನ್ನ ಎಲೆ ನೋಡಿ ಹೇಗಿದೆ ಅಂತ ಎಲ್ಲ ಕೂಡ ನಾಕ್ಔಟ್ ಮಾಡಿ ಬಿಸಾಕ್ದೆ. ಆದ್ರೆ ನನ್ನ ಜೊತೆ ಬಂದಂತ ಫ್ರೆಂಡ್ಸ್ ಗಳು ಸ್ವಲ್ಪ ವೇಸ್ಟ್ ಮಾಡಿದ್ರು. ನೀವು ಯಾರು ಕೂಡ ಊಟನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಜೊತೆಗೆ ಐಸ್ ಕ್ರೀಮು ಇತ್ತು, ಅದನ್ನು ಕೂಡ ತಿಂದೆ. ಬೀಡನ್ನು ಕೂಡ ಹಾಕೊಂಡೆ ಲಾಸ್ಟ್ ಅಲ್ಲಿ. ಹಾಗೇನೆ ಇಬ್ಬರಿಗೂ ಕೂಡ ಹೇಳಿದೆ ಟಾಟಾ ಬಾಯ್ ಬಾಯ್ ಅಂತ. ನೀವು ಕೂಡ ನಮ್ಮ ಬ್ರೋಗೆ ವಿಶ್ ಮಾಡಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ.